ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ರೈಲ್ವೆ ಟಿಕೆಟ್ ಕಲೆಕ್ಟರ್ ಆಗುವುದು ಹೇಗೆ, ವಿದ್ಯಾರ್ಹತೆ, ಆಯ್ಕೆ ಪ್ರಕ್ರಿಯೆ ಇವುಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭಾರತೀಯ ರೈಲ್ವೆಯಲ್ಲಿ ಕೆಲಸ ಪಡೆಯುವುದು ಇಂದಿನ ಯುವಜನತೆಯ ದೊಡ್ಡ ಕನಸುಗಳಲ್ಲಿ ಒಂದು. ರೈಲ್ವೆ ಇಲಾಖೆಯು ದೇಶದ ಅತಿದೊಡ್ಡ ಉದ್ಯೋಗದಾತ ಸಂಸ್ಥೆಯಾಗಿದ್ದು, ಇಲ್ಲಿನ ವಿವಿಧ ಹುದ್ದೆಗಳ ಪೈಕಿ ಟಿಕೆಟ್ ಕಲೆಕ್ಟರ್ ಹುದ್ದೆಯು ಅತ್ಯಂತ ಜನಪ್ರಿಯ ಮತ್ತು ಗೌರವಾನ್ವಿತ ಕೆಲಸವಾಗಿದೆ. ನೀವು ಕೂಡ ರೈಲ್ವೆಯಲ್ಲಿ ಟಿಸಿ ಆಗಿ ವೃತ್ತಿ ಜೀವನ ಆರಂಭಿಸಲು ಬಯಸಿದ್ದರೆ ಅದಕ್ಕೆ ಬೇಕಾದ ಹಂತದ ಮಾಹಿತಿ ಇಲ್ಲಿದೆ. ಟಿಕೆಟ್ ಕಲೆಕ್ಟರ್ ಅವರ ಪ್ರಮುಖ ಜವಾಬ್ದಾರಿಗಳು. ರೈಲ್ವೆ ವ್ಯವಸ್ಥೆಯ ಸುಗಮ ಕಾರ್ಯನಿರ್ವಹಣೆಯಲ್ಲಿ ಟಿಸಿ ಪಾತ್ರ ಅತ್ಯಂತ ನಿರ್ಣಾಯಕ. ಅವರ ಪ್ರಮುಖ ಕೆಲಸಗಳೆಂದರೆ ಟಿಕೆಟ್ ಪರಿಶೀಲನೆ, ರೈಲು ಪ್ರಯಾಣದ ಅವಧಿಯಲ್ಲಿ ಪ್ರಯಾಣಿಕರು ಸರಿಯಾದ ಟಿಕೆಟ್ ಹೊಂದಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳುವುದು, ಕೋಚ್ ನಿರ್ವಹಣೆ, ರಿಸರ್ವೇಶನ್ ಮತ್ತು ಆನ್ ರಿಸರ್ವ್ಡ್ ಕೋಚ್ಗಳಲ್ಲಿ ಪ್ರಯಾಣಿಕರ ವಿವರಗಳನ್ನು ಪರೀಕ್ಷಿಸುವುದು, ದಂಡ ವಿಧಿಸುವುದು, ಟಿಕೆಟ್ ರಹಿತವಾಗಿ ಪ್ರಯಾಣಿಸುವವರಿಗೆ ಅಥವಾ ರೈಲ್ವೆ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ನಿಯಮಾನುಸಾರ ದಂಡ ವಿಧಿಸಿ ರಶೀದಿ ನೀಡುವುದು, ಪ್ರಯಾಣಿಕರ ಸಹಾಯ, ರೈಲ್ವೆ ಪ್ಲಾಟ್ಫಾರಂಗಳಲ್ಲಿ ಮತ್ತು ವಿಚಾರಣಾ ಕೇಂದ್ರಗಳಲ್ಲಿ ಪ್ರಯಾಣಿಕರಿಗೆ ಮಾರ್ಗದರ್ಶನ ಹಾಗೂ ಅಗತ್ಯ ಮಾಹಿತಿ ನೀಡುವುದು. ಅರ್ಹತೆ ಮತ್ತು ವಯೋಮಿತಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಈ ಕೆಳಗಿನ ಮಾನದಂಡಗಳನ್ನು ಹೊಂದಿರಬೇಕು. ವಿದ್ಯಾರ್ಹತೆ. ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ ತೇರ್ಗಡೆಯಾಗಿರಬೇಕು. ಕೆಲವು ಉನ್ನತ ದರ್ಜೆಯ ತಾಂತ್ರಿಕ ಪೋಸ್ಟ್ಗಳಿಗೆ ಅಥವಾ ಪ್ರಮೋಷನ್ ಆಧಾರಿತ ಹುದ್ದೆಗಳಿಗೆ ಪದವಿ ಅಗತ್ಯವಿರುತ್ತದೆ. ವಯೋಮಿತಿ. ಸಾಮಾನ್ಯವಾಗಿ ಕನಿಷ್ಠ 18 ವರ್ಷದಿಂದ ಗರಿಷ್ಠ 30 ವರ್ಷಗಳ ನಡುವೆ ಇರಬೇಕು. ವಯೋಮಿತಿ ಸಡಿಲಿಕೆ ಇರುತ್ತದೆ. ಸರ್ಕಾರದ ನಿಯಮಗಳಂತೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? ರೈಲ್ವೆ ನೇಮಕಾತಿ ಮಂಡಳಿಯು ಟಿಕೆಟ್ ಕಲೆಕ್ಟರ್ ಆಯ್ಕೆಯನ್ನು ಪ್ರಮುಖವಾಗಿ 3 ಹಂತಗಳಲ್ಲಿ ನಡೆಸುತ್ತದೆ. ಹಂತ 1 ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಇದು ಮೊದಲ ಮತ್ತು ಪ್ರಮುಖ ಹಂತ. ಇದರಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ವಿಷಯಗಳ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಂತ 2 ದಾಖಲೆಗಳ ಪರಿಶೀಲನೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಕರೆಯಲಾಗುತ್ತದೆ. ಹಂತ 3 ವೈದ್ಯಕೀಯ ಪರೀಕ್ಷೆ. ರೈಲ್ವೆ ಮಾನದಂಡಗಳ ಪ್ರಕಾರ ಅಭ್ಯರ್ಥಿಯ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ದೃಷ್ಟಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಸಂಬಳ ಮತ್ತು ಬಡ್ತಿ ವಿವರ. 7ನೇ ವೇತನ ಆಯೋಗದ ಪ್ರಕಾರ ಅನ್ವಯ ಟಿಕೆಟ್ ಕಲೆಕ್ಟರ್ಗಳಿಗೆ ಆಕರ್ಷಕ ವೇತನ ಶ್ರೇಣಿ ನೀಡಲಾಗುತ್ತದೆ. ಆರಂಭಿಕ ವೇತನ ಮೂಲ ವೇತನದೊಂದಿಗೆ ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಸಾರಿಗೆ ಭತ್ಯೆಗಳು ಸೇರಿ ಉತ್ತಮ ವೇತನ ದೊರೆಯುತ್ತದೆ. ಬಡ್ತಿ ಅವಕಾಶಗಳು. ಉತ್ತಮ ಕಾರ್ಯಕ್ಷಮತೆ ಮತ್ತು ಹಿರಿತನದ ಆಧಾರದ ಮೇಲೆ ನೀವು ಈ ಕೆಳಗಿನ ಹಂತಗಳಿಗೆ ಬಡ್ತಿ ಪಡೆಯಬಹುದು. ಸೀನಿಯರ್ ಟಿಕೆಟ್ ಕಲೆಕ್ಟರ್, ಹೆಡ್ ಟಿಕೆಟ್ ಕಲೆಕ್ಟರ್, ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್. ಅರ್ಜಿ ಸಲ್ಲಿಸುವುದು ಹೇಗೆ? ರೈಲ್ವೆ ನೇಮಕಾತಿ ಮಂಡಳಿಯು RRB NTPC ಅಧಿಸೂಚನೆಯನ್ನು ಹೊರಡಿಸಿದಾಗ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಅಧಿಕೃತ ವೆಬ್ಸೈಟ್ ಇಲ್ಲಿದೆ ಅಥವಾ ನಿಮ್ಮ ಪ್ರಾದೇಶಿಕ RRB ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ವಿವರ. ಹುದ್ದೆಯ ಹೆಸರು ಟಿಕೆಟ್ ಕಲೆಕ್ಟರ್, ಟಿಕೆಟ್ ಚೆಕ್ಕರ್. ಕನಿಷ್ಠ ಓದು 12ನೇ ತರಗತಿ. ವಯೋಮಿತಿ 18 ರಿಂದ 30 ವರ್ಷ. ಆಯ್ಕೆ ವಿಧಾನ CBT ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಟೆಸ್ಟ್. ಸಂಬಳ 7ನೇ ವೇತನ ಆಯೋಗದಂತೆ ಆಕರ್ಷಕ ವೇತನ ಮತ್ತು ಭತ್ಯೆಗಳು. ಅಧಿಕೃತ ವೆಬ್ಸೈಟ್ indianrailways.government.in. ಪ್ರಮುಖ ಸೂಚನೆ. ರೈಲ್ವೆ ಇಲಾಖೆಯು RRB NTPC ಅಧಿಸೂಚನೆ ಹೊರಡಿಸಿದಾಗ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಯಾರಾದರೂ ಕೆಲಸ ಕೊಡಿಸುತ್ತೇವೆ ಎಂದು ಹಣ ಕೇಳಿದರೆ ನಂಬಬೇಡಿ. ಪರೀಕ್ಷೆ ಬರೆದು ಮೆರಿಟ್ ಆಧಾರದ ಮೇಲೆ ಮಾತ್ರ ಉದ್ಯೋಗ ಸಿಗುತ್ತದೆ. ನೀವು ರೈಲ್ವೆ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರೆ
ಕೇವಲ ಪುಸ್ತಕ ಓದಿದರೆ ಸಾಲದು, ಕಳೆದ 5 ವರ್ಷಗಳ ರೈಲ್ವೆ ಪ್ರಶ್ನಾಪತ್ರಿಕೆಗಳನ್ನು ಬಿಡಿಸಿ. ಜೊತೆಗೆ ರೈಲ್ವೆ ಪರೀಕ್ಷೆಯಲ್ಲಿ ಕಣ್ಣಿನ ದೃಷ್ಟಿ ಬಹಳ ಮುಖ್ಯವಾಗಿರುವುದರಿಂದ ಸ್ಕ್ರೀನ್ ನೋಡುವುದನ್ನು ಕಡಿಮೆ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.